ವೆಲ್ಕಮ್ ಬ್ಯಾಕ್. ನಿವೃತ್ತ ಐಜಿ ಓಂ ಪ್ರಕಾಶ್ ಭೀಕರ ಹತ್ಯೆಗೆ ಸಂಬಂಧಪಟ್ಟಂತೆ ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ತಾಯಿ ಮತ್ತು ಮಗಳು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ, ಅಂದರೆ ವಶಕ್ಕೆ ಪಡ್ಕೊಂಡಿದ್ರು, ಈಗ ಅರೆಸ್ಟ್ ತೋರಿಸಿದ್ದಾರೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮತ್ತು ಕೃತಿ ಅವರ ಪುತ್ರಿ ಇಬ್ಬರನ್ನು ಕೂಡ HSR ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಬಂಧನ ಅರೆಸ್ಟ್ ಅಂತ ತೋರಿಸಿದ ನಂತರದ ಪ್ರಕ್ರಿಯೆಗಳು ಇನ್ನು ಮುಂದಕ್ಕೆ ಶುರುವಾಗುತ್ತೆ. ಪತ್ನಿಯಿಂದಲೇ ನಿವೃತ್ತ DG ಓಂ ಪ್ರಕಾಶ್ ಭೀಕರ ಹತ್ಯೆ. ಈ ಪ್ರಕರಣದಲ್ಲಿ ಹೆಂಡತಿ ಮತ್ತು ಮಗಳು ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. HSR ಲೇಔಟ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು, ವಿಚಾರಣೆ ಮಾಡಿದ್ರು. ಎಲ್ಲ ಆದ ನಂತರ ಈಗ ಅರೆಸ್ಟ್ ಅಂತ ತೋರಿಸಿದ್ದಾರೆ. ನೆಕ್ಸ್ಟ್ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವರ ಪ್ರಾಥಮಿಕ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಎಲ್ಲ ಮಾಡಿಸಿ ಆ ನಂತರ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಜಡ್ಜ್ ಅವರಿಂದ ಹಾಜರುಪಡಿಸಿ 24 ಗಂಟೆ ಒಳಗಡೆ. ಆನಂತರ ಇನ್ನೊಂದು ಅಷ್ಟು ವಿಚಾರಣೆ ಇದೆ. ಕಸ್ಟಡಿ ಕೊಡಿ ಅಂತ ಕೇಳಿದರೆ 2 ದಿನನೋ 3 ದಿನನೋ ಪೊಲೀಸರು ಕಸ್ಟಡಿ ಕೊಡ್ಬೋದು. ಅದಾದ ನಂತರ ಅಗೈನ್ ಅವರಿಗೆ ನ್ಯಾಯಾಂಗ ಬಂಧನ ಅವೆಲ್ಲ ಇದ್ದೇ ಇರುತ್ತೆ. ಎಲ್ಲ ಕೇಸ್ಗಳಲ್ಲೂ ನಾವು ಹೆಂಗೆ ನೋಡ್ತೀವಿ, ಇಲ್ಲೂ ಹಾಗೇನೆ, ಇಲ್ಲೂ ಅದೇ ರೀತಿಯೇ ಆಗಬೇಕು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅವ್ರನ್ನ ಅರೆಸ್ಟ್ ಅಂತ ತೋರಿಸಿದ್ದಾರೆ. FIR ದೂರ ಆಯ್ತಲ್ಲ, ದೂರ ಆಯಿತು, FIR ಆಯಿತು. FIR ಅಲ್ಲಿ A1 ಓಂ ಪ್ರಕಾಶ್ ಅವರ ಪತ್ನಿ, A2 ಓಂ ಪ್ರಕಾಶ್ ಅವರ ಮಗಳು. ಅದಾದ ನಂತರ ಈಗ ಅವ್ರ ವಶದಲ್ಲೇ ಇದ್ದರು. ಬಟ್ ತಾಯಿ ಪಲ್ಲವಿ ಹೇಳೋ ಪ್ರಕಾರ ಈ ಪ್ರಕರಣದಲ್ಲಿ ಮಗಳ ಪಾತ್ರ ಏನೂ ಇಲ್ಲ. ನಮ್ಮಿಬ್ಬರು ಜಗಳ ನಡಿಬೇಕಾದ್ರೆ ನಾನು ಆಕೆಯನ್ನು 3ನೇ ಮಹಡಿಯ ರೂಮ್ನಲ್ಲಿ ಕೂಡಾಕಿದ್ದೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ಅದನ್ನು ಪೊಲೀಸರು ಒಪ್ಪಿಲ್ಲ. ಆಕೆಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ. ಎಲ್ಲ ತನಿಖೆಯಿಂದನೇ ಗೊತ್ತಾಗಬೇಕು. ಅವರ ಶ್ರೀಮತಿಯವರು ಹತ್ಯೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ತನಿಖೆ ಆಗಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಏನು ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ, ಅದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಇನ್ನು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡಬೇಕಾಗತ್ತೆ. ನನ್ನ ಜೊತೆ ಅವರು ಕೆಲಸ ಮಾಡಿದರು. 2015ರಲ್ಲಿ ನಾನು ಗೃಹ ಸಚಿವನಾದಾಗ ಅವರು DGP ಆಗಿದ್ದರು. ನನ್ನ ಜೊತೆಯಲ್ಲಿ ಕೆಲಸ ಮಾಡಿದರು. ಒಬ್ಬ ಒಳ್ಳೆಯ ಅಧಿಕಾರಿ, ಒಳ್ಳೆಯ ವ್ಯಕ್ತಿ. ಈಗ ಈ ರೀತಿ ಆಗಬಾರ್ದಾಗಿತ್ತು. ಏನಕ್ಕಾಗಿದೆ ಅದೆಲ್ಲ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಗೊತ್ತಿಲ್ಲ, ನಾವು ಯಾವುದು ಕೂಡ ಇದೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ. ತನಿಖೆ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದಿಲ್ಲ. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ ಯಾವುದು. ಅದೆಲ್ಲ ತನಿಖೆ ಆದಮೇಲೆ ಈಗ ವಿಷಯಗಳು ಹೊರಗಡೆ ಬರುತ್ತೆ. ಅದನ್ನೆಲ್ಲ ಇವಾಗ ತನಿಖೆ ಮಾಡ್ತಿದ್ದಾರೆ, ಶುರು ಮಾಡಿದ್ದಾರೆ. ಈಗಾಗಲೇ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಅದರ ಬಗ್ಗೆನೂ ಅವರೆಲ್ಲ ತನಿಖೆ ಮಾಡ್ತಾರೆ. ತನಿಖೆ ಬರೋವರೆಗೂ ಏನು ಹೇಳೋಕ್ಕಾಗೋದಿಲ್ಲ. ಅದೇ ಹೇಳಿದ್ನಲ್ಲ, ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡೋವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಬರೀ ಸ್ಪೆಕ್ಯುಲೇಟ್ ಮಾಡಿ ಹೇಳಬೇಕಾಗತ್ತೆ. ಅಷ್ಟೇ ಬಿಟ್ಟರೆ ಪ್ರಾಥಮಿಕವಾಗಿ ಇಷ್ಟೇ ನನಗೆ ನಿನ್ನೆ ತಿಳಿಸಿದರು. ಓಕೆ, ಕರೆಕ್ಟ್. ಒಂದು ಹಂತದಲ್ಲಿ ಗೃಹ ಸಚಿವರು ಹೇಳ್ತಾ ಇರ್ತಕ್ಕಂಥದ್ದು ಸುಮ್ಮನೆ ಏನೇನೋ ಹೇಳಿಬಿಟ್ಟು ಹೋಮ್ ಮಿನಿಸ್ಟರ್ ಹಿಂಗೆ ಹೇಳಿಬಿಟ್ರು ಅಂತ ಸುಮ್ಮನೆ ಅದನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಆಗಬಾರ್ದು. ಪೊಲೀಸರ ತನಿಖೆಯಿಂದಲೇ ಎಲ್ಲ ಸತ್ಯಾಂಶಗಳೂ ಗೊತ್ತಾಗಬೇಕು. ಅದಕ್ಕೆ ಅಲ್ಲಿ ತನಕ ಅಕ್ಯೂಸ್ಡ್ ಅಂತ ಕರಿತೀವಿ ನಾವು, ಆರೋಪಿ ಅಂತ ಕರಿತೀವಿ. ಕೋರ್ಟ್ ಅವರನ್ನು ಪರಿಗಣಿಸಿ ಅಂತ ಹೇಳಿದ ನಂತರ ಅಪರಾಧಿ ಆಗೋದವರು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಇರೋ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.